ಇನ್ನು ಅನಂತ್ನಾಗ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹಿರಿಯ ನಟ ಅನಂತ್ನಾಗ್ ಅವರೇ ನಮಸ್ಕಾರ. 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 ಎಸ್.ಎಲ್. ಭೈರಪ್ಪನವ್ರನ್ನ ಯಾವ ರೀತಿ ನೆನೆಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಅವರು ಯಾವ ರೀತಿ ನಾನು ಯಾವ ರೀತಿಯಲ್ಲಿ ಅಂದರೆ ಒಂದು ರೀತಿ ದೇವರು ಅಂತಾನೆ ಪೂಜಿಸ್ತೀನಿ ಅವರನ್ನ. ಅವರ ಜ್ಞಾನ, ಅವರ ಅನುಭವ, ಅವರ ಬರಹ, ಅವರ ಕಲ್ಪನಾ ಶಕ್ತಿ, ಆಮೇಲೆ ಅವರು ಪ್ರತಿಯೊಂದು ಅಂದರೆ ಅನೇಕ ಸಲ ಅವರನ್ನು ಭೇಟಿ ಮಾಡಿದ್ದೀನಿ. ಬಟ್ ಅವರ ಪರ್ಸನಾಲಿಟಿ ಹೆಂಗಿತ್ತು ಅಂದರೆ ಅವರ ಮುಂದೆ ಏನು ಮಾತಾಡೋದಕ್ಕೂ ಮನಸ್ಸು ಅಂಜೋದು. ಏನಾದರೂ ಯಾವ ಕೆಲಸಕ್ಕೆ ಹೋಗಿದ್ದೀವಿ ಆ ಕೆಲಸ ಮಾತಾಡಿದ್ಮೇಲೆ ಏನಾದರೂ ಮಾತಾಡ್ತಾರೆ ಅವರು ಅಂತ ನಾನು ಅಪೇಕ್ಷೆ ಪಟ್ಟು ಕೂತ್ರೆ ಅವ್ರು ಏನೂ ಮಾತಾಡೋದು ಇಲ್ಲ. ನೀವು ನಮ್ಮನ್ನೇ ನಾವೇನಾದರೂ ಮಾತಾಡ್ತೀವೋ ಅಂತ ಅದಕ್ಕೆ ಅವರು ಕಾಯೋರು. ಆಮೇಲೆ ಅದು ಇದನ್ನು ಬೇರೆ ಭಾವನೆಯಿಂದಲ್ಲ, ಆದರೆ ನಮಗೇನೆ ಏನು ಮಾತಾಡೋದು ಏನಾದರೂ ಕ್ಷುಲ್ಲಕವಾದ ವಿಚಾರ ಮಾತಾಡಬಾರ್ದು ಅವ್ರ ಮುಂದೆ. ಅಂಥ ಪರ್ಸನಾಲಿಟಿ ಅವರು. ಸೊ ಅವರ ಜೊತೆ ಅವರ ನಾಯಿ ನೆರಳು ಕಾದಂಬರಿ ಮೇಲೆ ಆಧಾರಿತ ಒಂದು ನಾಟಕದಲ್ಲಿ ಪಾತ್ರ ವಹಿಸಿ ನನ್ನ ರಂಗಭೂಮಿಯಲ್ಲಿ ಜೀವನ ಪ್ರಾರಂಭವಾಗಿದ್ದು. ಅದು ಅನೇಕ ದಶಕಗಳ ನಂತರ ನಮ್ಮ ಟಿ.ಎನ್. ಸೀತಾರಾಮ್ ಅವರ ನಿರ್ದೇಶನದಲ್ಲಿ ಮತದಾನ ಸಂದರ್ಭ ಆ ಚಿತ್ರದಲ್ಲಿ ನಟಿಸಿದ್ದೆ. ಈ ಮಧ್ಯೆ ಅವರ ಬಹುಶಃ ಎಲ್ಲ ಕಾದಂಬರಿಗಳನ್ನು ಓದಿ ಅಭ್ಯಾಸ ಮಾಡಿದ್ದೀನಿ. ನನ್ನ ಬಹಳ ಫೇವರಿಟ್ ಅಂದರೆ ಅದರಲ್ಲಿ ಧ್ಯಾನ ಅಂತ ಅನ್ನೋದನ್ನು ಅವರು ಅದು ಮತ್ತೆ ಎಷ್ಟು ಸಲ ಓದಿದ್ದೀನಿ ಅಂದರೆ ಮತ್ತೆ ಅದನ್ನು ಒಂದೊಂದು ಪುಟ ಕೂಡ ನೆನಪಿಗೆ ಬರ್ತದೆ ನನಗೆ. ಅದಕ್ಕೋಸ್ಕರ ಅವರು ಎಂಥ ಅಧ್ಯಯನ ಮಾಡಿದರು ಇಲ್ಲಿ ಇಸ್ರೋದಲ್ಲಿ, ವಿದೇಶದ ಹೋಗಿ ಅಲ್ಲಿ ನಾಸಾದಲ್ಲಿ. ಅಂದರೆ ಯಾವ ಸೈಂಟಿಸ್ಟ್, ಯಾವ ಸ್ಪೇಸ್ ಸೈಂಟಿಸ್ಟ್ ಕೂಡ ಆಲೋಚನೆ ಮಾಡದಂಥ ಆಲೋಚನೆಯನ್ನು ಮಾಡಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಇಬ್ಬರನ್ನು ಅವರು ತರಬೇತಿ ಕೊಟ್ಟು ಅವರಿಗೆ ಯಾನಕ್ಕೆ ಕಳಿಸ್ತಾರೆ, ಆಕಾಶದ ಯಾನದಲ್ಲಿ. ಅವರು ವಾಪಸ್ ಬರೋದೇ ಇಲ್ಲ. ಅದನ್ನು ಅವರಿಗೆ ಮನವರಿಕೆ ಮಾಡಿದ್ದಾರೆ. ಅವರು ಅದಕ್ಕೆ ತಯಾರಾಗಿದ್ದಾರೆ. ಅಂಥ ಒಂದು ಪ್ರಯೋಗ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅವರು ಇಬ್ಬರು ಸಿದ್ಧರಾಗಿದ್ದಾರೆ. ಅಂಥ ಒಂದು ಕಥೆಯನ್ನು ಬರೆದಿದ್ದು ಬಹುಶಃ ಯಾವ ಸೈಂಟಿಸ್ಟು ಆ ರೀತಿ ಯೋಚನೆ ಮಾಡಿ ಕಳಿಸಿಲ್ಲ ಮಾತ್ರವಲ್ಲ, ಊಹಿಸುವುದೂ ಇಲ್ಲ. ಆದರೆ ಇವರು ಆ ಊಹೆಯನ್ನು ಕೂಡ ದಾಟಿ ಆ ಯಾನ ಬರೆದು ಅದನ್ನು ನೀವು ಓದಿದರೆ ಒಂಥರ ಅಂದರೆ ಎಂಥ ಅನೇಕ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಹಾದು ಹೋಗ್ತವೆ. ಆದರೆ ಒಂಥರ ಯು ಫೀಲ್ ಟೆರರೈಸ್ಡ್ ದಟ್ ಯಸ್ ನಾನು ಹೋಗ್ತಾ ಇದ್ದೀವಿ ಈ ಯಾನಕ್ಕೆ, ವಾಪಸ್ ಬರೋದಿಲ್ಲ ನಾನು, ಮರಣ ನಿಶ್ಚಿತ, ಆದರೂ ಹೋಗ್ತಾ ಇದ್ದೀನಿ ಅನ್ನೋ ರೀತಿ ಒಂದು ಆ ಭಾವನೆ ಒಂದು ಥ್ರೂಔಟ್ ಆ ಯಾನ ಓದುವಾಗ ಮನಸ್ಸಿನಲ್ಲಿ ಇರ್ತದೆ. ಅಂಥ ಒಂದು ಕಾದಂಬರಿಯನ್ನು ಓದಿದ್ದು ಈ ಕ್ಷಣಕ್ಕೂ ಅವರು ಎಸ್.ಎಲ್. ಭೈರಪ್ಪ ಅಂದ್ರೆ ಇತ್ತೀಚೆಗಂತೂ ಅಂದರೆ ಆ ಕಾದಂಬರಿ ಓದಿದ ನಂತರ ಕಣ್ಣು ಮುಂದೆ ಬರೋದು ಎಸ್.ಎಲ್. ಭೈರಪ್ಪನವರು ಮತ್ತು ಆ ಯಾನ. ಅವರ ಮತದಾನ ಕಾದಂಬರಿ ಚಿತ್ರೀಕರಣ ಆದಾಗಲೂ ನಾನು ನಡೆಸಿದ್ದೆ. ಆಮೇಲೆ ನಾಯಿ ನೆರಳು ನಾಟಕವನ್ನು ಮಾಡಿದಾಗ ಅವರ ಕಾದಂಬರಿ ಆಧಾರಿತ ನಾಯಿ ನೆರಳು ಅದರಲ್ಲೂ ನಾನು ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದೆ. ಇವತ್ತು ಅವರು ಇಲ್ಲ ಅಂತ ಕೇಳಿ ಭಾಳ ಬೇಸರವಾಯಿತು. ನಮ್ಮ ನಾಡು, ನಮ್ಮ ದೇಶ ಭಾಳ ಬಡವಾಗಿದೆ. ಹಠಾತ್ತನೆ ಈ ನವರಾತ್ರಿ ಸಮಯದಲ್ಲಿ ಅವರು ಹೋಗ್ಬಿಟ್ಟಿದ್ರು. ಅದು ಭಾಳ ಬೇಸರದ ಸಂಗತಿ. ಅನಂತ್ನಾಗ್ ಅವರೇ, ನಾಯಿ ನೆರಳು ಒಂದು ಪಾತ್ರವನ್ನ ಮಾಡೋದ್ರ ಮೂಲಕ ತಾವು ರಂಗಪ್ರವೇಶವನ್ನ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಆ ಒಂದು ಪಾತ್ರ ನಿಮ್ಮ ವೃತ್ತಿ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತು ಅಂತ ಇಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಅದು ಕೂಡ ಒಂದು ಬಹಳ ಅದೇ ಈಗ ನಾನು ನಿಮಗೆ ಈ ಯಾನಕ್ಕೆ ಅವರು ಸ್ಪೇಸ್ ಶಿಪ್ ಅಲ್ಲಿ ಒಬ್ಬ ಹೆಣ್ಣು ಒಂದು ಗಂಡು ಕಳಿಸ್ತಾರಲ್ಲ, ಅದು ಎಷ್ಟು ವಿರಳ ನೋಡಿ. ಅದೇ ರೀತಿ ಆ ನಾಯಿ ನೆರಳಿನಲ್ಲಿ ಕೂಡ ನಮ್ಮ ಮುಖ್ಯ ಪಾತ್ರ ನಂದು ಏನಿತ್ತು, ಅದರಲ್ಲೊಬ್ಬ ಹುಡುಗನ ಪಾತ್ರ ಮಾಡಿದ್ದೆ ನಾನು. ಆವಾಗ ನಾನು ಹುಡುಗನೇ ಆಗಿದ್ದೆ, 18-19 ವಯಸ್ಸು. ಆತ ಅವನಿಗೆ ಎಲ್ರಿಗ ಇರೋದಿಲ್ಲ, ಅದು ಎಲ್ರಿಗ ಆಗೋದಿಲ್ಲ, ಅಥವಾ ಆ ಅನುಭವ ಬರೋದೇ ಇಲ್ಲ. ಆದರೆ ಆತನಿಗೆ ಅವನ ಹಿಂದಿನ ಜನ್ಮದ ನೆನಪಿರುತ್ತದೆ. ಹಿಂದಿನ ಜನ್ಮದ್ದು
ಹಾಗಾಗಿ ಅವನು ಬಾಲ್ಯದಿಂದ ಬೆಳೀತಾ ಬೆಳೀತಾ ನನಗೆ ಬಾಲ್ಯ ಚಿಕ್ಕವನಾಗಿರುವಾಗಿಂದ ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಇದ್ದಾಳೆ, ನನಗೊಂದು ಮಗು ಇದೆ ಅಂತ ಹೇಳ್ಕೊಂಡೇ ಇರ್ತಾನೆ. ಅವನು ಚಿಕ್ಕವನಿರುವಾಗ ಅದೆಲ್ಲ ಕೌತುಕ ಮಾಡ್ತಾರೆ, ಸುತ್ತಮುತ್ತಲೆಲ್ಲ ನಗ್ತಾರೆ, ಏನೋ ಬಡಬಡಿಸ್ತದೆ ಮಗು ಅಂತ. ಬಟ್ ಅವನು ದೊಡ್ಡವನಾದರೂ ಅದೇ ರೀತಿ ಅದನ್ನೇ ಹೇಳ್ತಾ ಬಂದಾಗ ಬೇರೆ ಬೇರೆ ರೀತಿಯ ಪ್ರಯೋಗಗಳು ಅವನ ಮೇಲೆ ಆಗ್ತವೆ. ಡಾಕ್ಟ್ರಿಗೆ ತೋರಿಸ್ತಾರೆ, ಮಾಂತ್ರಿಕರಿಗೆ ತೋರಿಸ್ತಾರೆ, ಇದೇನು ದೆವ್ವನ ಭೂತನ, ಇದು ಎಂಥದ್ದು, ಇದು ಯಾತಕ್ಕೆ ಹಿಂಗೆ ಇದೆ. ಕಡೆಗೆ ಹುಡುಕಿ 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 ಕಡೆಗೆ ನೋಡಿದ್ರೆ ನಿಜಕ್ಕೂ ಅವನು ಯಾವ ಊರನ್ನು ಹೇಳ್ತಾನೆ ಅಲ್ಲೆಲ್ಲ ಹೋಗಿ ನೋಡಿದರೆ ಆ ಹೆಣ್ಣು ಇದ್ದಾಳೆ. ಅದೇ ಇವನು ಅಪಮೃತ್ಯು ಹೊಂದಿರ್ತಾನೆ ಇವನ ಹಿಂದಿನ ಜನ್ಮದಲ್ಲಿ. ಅವಳ ಗಂಡ ತಿರ್ಕೊಂಡಿದ್ದಾನೆ, ಒಬ್ಬ ಮಗು ಇದೆ. ಆ ಮಗು ಇವನಿಗಿಂತ ಒಂದು 10-11 ತಿಂಗಳು ವಯಸ್ಸಿನಲ್ಲಿ ದೊಡ್ಡದು. ಅದು ಸತ್ಯವಾಗಿರ್ತದೆ ಅಷ್ಟು. ಆ ರೀತಿಯ ಒಂದು ಪಾತ್ರ ಇಲ್ಲಿ ನಾವು ಪ್ರಪಂಚದಲ್ಲಿ ಬಹಳ ಬಹಳ ವಿರಳ ಅದನ್ನು ಅಕ್ಷರಶಃ ನೋಡೋದು. ಅದೇ ರೀತಿ ಸ್ಪೇಸ್ ಶಿಪ್ಪಲ್ಲಿ ಯಾನ ಚಿತ್ರದಲ್ಲಿದ್ದ ಕ್ಯಾರೆಕ್ಟರ್, ಅಂಥ ಕೃತಿಗಳನ್ನು ಬರೆಯುವಂಥವ್ರು ಈ ಪ್ರಪಂಚದಲ್ಲೇ ಯಾರಾದರೂ ಇದ್ದರೆ ಅದು SL ಭೈರಪ್ಪನವರು ಮಾತ್ರ. ಅನಂತ್ನಾಗ್ ಅವರೇ, ಇನ್ನು ತಬ್ಬಲಿಯು ನೀನಾದೆ ಮಗನೇ ಬಗ್ಗೆ ಮಾತಾಡಲಿಲ್ಲ ಅಂದರೆ ಈ ಸಂದರ್ಭದಲ್ಲಿ ಪ್ರಾಯಶಃ ಈ ಒಂದು ಸಂಭಾಷಣೆ ಆ ಚಿತ್ರದಲ್ಲಿ ನಾನು ನಟಿಸಬೇಕು ಅಂತ ಗಿರೀಶ್ ಕಾರ್ನಾಡ್ ಅವರ ಆಸೆ ಇತ್ತು. ಅವರ ಕಾರಂತರು ಅವ್ರ ಜೊತೆ ಇದ್ದರು ಆ ಸಮಯದಲ್ಲಿ. ಬಟ್ ನಾನು ಬಾಂಬೆಯಲ್ಲಿ ಯಾವಾಗ ಶ್ಯಾಮ್ ಬೆನಗಲ್ ಅವರು ಇನ್ನೊಂದು ಫಿಲ್ಮ್ ಮಾಡೋಕ್ಕೆ ಅದರಲ್ಲಿ ತೊಡಗಿದ್ದೆ. ಅದರಿಂದ ನನಗೆ ಅದು ದಕ್ಕಲಿಲ್ಲ ಆ ಪಾತ್ರ. ಆ ಪಾತ್ರ ನಸೀರುದ್ದೀನ್ ಶಾ ಹೋಯ್ತು. ಸೊ ಅದಷ್ಟೇ ಅದು ನನಗೆ ಮತದಾನದಲ್ಲಿ ನೈಜ ಇನ್ ದ ಸೆನ್ಸ್ ಅದನ್ನ ನೈಜವಾಗಿ ಅದನ್ನು ಬರೆದಿದ್ರು ಅವರು. ಅದರ ಮುಹೂರ್ತಕ್ಕೆ ನನಗೆ ಚಿತ್ರಕಲಾ ಪರಿಷತ್ತಿನಲ್ಲಿ ಅದರ ಮುಹೂರ್ತ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಭೇಟಿಯಾಗಿದ್ದೆ. ಅವರ ಆಶೀರ್ವಾದ ತಗೊಂಡೆ. ಅವ್ರು ಹೇಳಿದ್ರು, ಸರಿ ಚೆನ್ನಾಗಿ ಮಾಡಬೇಕು, ನಂಬಿದ್ದೀನಿ ನಾನು, ಆ ಪಾತ್ರ ಬಹಳ ಗಹನವಾಗಿದೆ, ಸರಿಯಾಗಿ ಅಭ್ಯಾಸ ಮಾಡು ಅಂತ ಹೇಳಿದ್ರು ಕೂಡ. ಮತದಾನ, ಹೀಗೆ ನಾಯಿನೆರಳು ನಾಟಕ ರಂಗ, ಆಮೇಲೆ ಮತದಾನ ಚಿತ್ರರಂಗ, ತಪ್ಪಿದ್ದು ತಬ್ಬಲಿ ನೀನಾದ ಮಗನೇ, ಈ ರೀತಿ. ಬಟ್ ಅವರು ಎಲ್ಲ ಕಾದಂಬರಿಗಳನ್ನು ಓದಿ ಧನ್ಯ ಭಾವನೆ ನಂದು. ಆದರೆ ಇವತ್ತು ಅವರು ಇಲ್ಲ. ಅದು ಕೂಡ ಈ ದಸರಾ ಸಂದರ್ಭದಲ್ಲಿ ಅವರು ನಿರ್ಗಮಿಸಿದರು ಅಂತ ಕೇಳಿ ಬಹಳ ಬೇಸರವಾಯಿತು. ನನ್ನ ಕಡೆಯ ಪ್ರಶ್ನೆ ಅನಂತ್ನಾಗ್ ಅವರೇ ತಮಗೆ, ಮತದಾನ ತಬ್ಬಲಿಯು ನೀನಾದೆ ಮಗನೇ ಮಿಸ್ ಆಯಿತು, ಮತದಾನ ನಾಯಿ ನೆರಳುವಿನ ರಂಗಭೂಮಿಯಲ್ಲಿನ ಪಾತ್ರ, ಇದನ್ನು ವೈಯಕ್ತಿಕವಾಗಿ SL ಭೈರಪ್ಪನವ್ರು ನೋಡಿ ನಿಮ್ಮ ಹತ್ರ ನಿಮ್ಮ ಪಾತ್ರದ ಬಗ್ಗೆ ಚೆನ್ನಾಗಿ ನಟನೆ ಮಾಡಿದಿರಿ, ಜೀವ ತುಂಬಿದಿರಿ, ಆ ಥರ ಏನಾದರೂ ಹೇಳಿದ್ದು ಅಥವಾ ಏನಾದರೂ ಒಂದು ಸಂಭಾಷಣೆ ಆ ಥರ ಆಗಿರೋದು? ಇಲ್ಲ, ಆ ಥರ ಹೇಳಿಲ್ಲ. ಆ ಥರ ಅವ್ರಿಗೆ ಗೊತ್ತಿತ್ತು ನಾಯಿ ನೆರಳು ಮಾಡಿದ್ದು. ಅದರ ನಂತರ ನನಗೆ ಆ ಪಾತ್ರದ ತಬ್ಬಲಿ ನೀನಾದ ಮಗನೇ ತಪ್ಪಿದ್ದು ಅವರಿಗೆ ಗೊತ್ತಿದೆ. ಅದರ ಚರ್ಚೆ ಯಾವತ್ತೂ ಬರಲಿಲ್ಲ. ಬಟ್ ಮತದಾನ ಮಾಡೋಕೆ ಮುಂಚೆ ಆ ಮುಹೂರ್ತ ಮಾಡುವಾಗ ಸಿಕ್ಕಿ ಚೆನ್ನಾಗಿ ಮಾಡು ಅಂತ ಎಲ್ಲ ಅವರು ಹೇಳಿದ್ದು ನಿಜ ಅದು. ಬಟ್ ಅದು ಇವತ್ತಿಗೂ ನನ್ನ ಕಿವಿಯಲ್ಲಿ ರಿಂಗಣಿಸ್ತಾ ಇದೆ ಅದು. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಅನಂತ್ನಾಗ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.